ಹ್ಞೂ ಶರ್ಟ್ ಬಿಚ್ಚಿ ಮಲ್ಕೊಳ್ಳಿ. ನಮ್ಮರೆ ಮೆತ್ತಿಗೆ ಅಮ್ಮ. ಕೂಗ್ಬೇಡಿ. ಅಲ್ಲ, ನಿಮ್ಮನ್ನ ನೀವು ಮನ್ಸಲ್ಲಿ ಏನು ಅನ್ಕೊಂಡಿದ್ದೀರಾ? ಯಾವನೋ ದುಡ್ಡು ಕೊಡ್ತೀನಿ ಒದೆ ತಿನ್ನು ಅನ್ನಂತೆ, ಇವ್ರು ಒಪ್ಕೊಂಡು ಹೋದ್ರಂತೆ. ಆಹಾ, ಮನೇಲಿ ಯಾರು ಏನು ಯೋಚನೆ ಮಾಡ್ತಾರೆ, ಇದರಿಂದ ಏನೆಲ್ಲ ತೊಂದರೆ ಆಗುತ್ತೆ, ಏನು ಯೋಚನೆ ಮಾಡದೆ ಕುರುಡನ್ ಥರ ಹೋಗೋ ನಂತರ ಒದೆ ತಿಂದಿದ್ದೀರಲ್ಲ. ಅಮ್ಮ ನಮ್ಮರೆ ಒಂದು ನಿಮಿಷ. ಅಮ್ಮ ಕೂಗ್ಬಿಟ್ಟು ನಾ ಎಬ್ಬಿಸ್ಬೇಡಿ, ಸುಮ್ಮನೆ ಮಲ್ಕೊಳ್ಳಿ. ನಮ್ಮರೆ ಸ್ಯಾನೆ ನೋಯ್ತೈತೆ, ಕೊಡಿ ನಾನೇ ಒದ್ಕತೀನಿ. ನೋವಾಗ್ಲಿ ಅಂತಾನೆ ಮಾಡ್ತಿರೋದು. ಇನ್ನೊಂದ್ಸಲ ಯಾಕನಾದ್ರು ಒದೆ ತಿನ್ಬೇಕಾದ್ರೆ ಇದು ನೆನಪಾಗ್ಬೇಕಲ್ಲ. ಇನ್ಯಾಕೆ ಬೇರೆಯವ್ರ ತಾವ ಓಡಿಸ್ಕೊಳ್ಳಿ, ಆವಾಗಿನ ಪರಿಸ್ಥಿತಿ ಹಂಗಿತ್ತು, ಹಂಗೆ ಮಾಡಿದ್ನಪ್ಪ. ಇದನ್ನ ಯಾರ ತವಲು ಹೇಳ್ಬಾರ್ದು ಅಂತಲೇ ಇದ್ದೆ. ನಮ್ಮರೆ ನೀವೇ ಹೇಳಿ, ಒಂದೊತ್ತು ಊಟಕ್ಕಿಲ್ಲ ಅಂದರೆ ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೊಬಿಡ್ಬೋದಪ್ಪ. ಆದರೆ ನಾವು ಬಡ್ಡಿ ಕಟ್ಟಬೇಕಿತ್ತಲ್ಲ, ಅದು ಅಲ್ಲದೆ ಅವನ ಮನೆ ಬಾಗ್ಲಲ್ಲಿ ಗಲಾಟೆ ಮಾಡಿದ ದಿವಸ ನೀವು ಕಣ್ಣೀರು ಬರೀ ಹಾಕ್ಬಿಟ್ರಾ, ನನ್ನ ಕೈಲಿ ತಡ್ಕೊಳಕ್ಕೆ ಆಗಲಿಲ್ಲ. ನಮ್ಮರೆ ನಾನು ಏನು ಬೇಕಾದ್ರೆ ತಡ್ಕೊತೀನಿ, ನೀವು ಕಣ್ಣೀರು ಹಾಕಿದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಿಲ್ಲ. ನೀವು ಯಾವಾಗಲೂ ನಗ್ನಗ್ತಾ ಖುಷಿ ಖುಷಿ ಆಗಿರ್ಬೇಕು.